ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೇ ಸಾಗುವೆ, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು, ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನಮಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ ಎಂದು ಆನಂದ ನನ್ನೇಸು ನೀಡುವ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಎಫೆಸದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ ವಚನ 14. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿ, ನೀತಿ ಎಂಬ ರಕ್ಷಾ ಕವಚವನ್ನು ತೊಟ್ಟುಕೊಳ್ಳಿರಿ. ನಿನ್ನೆ ದಿನ ಸತ್ಯ ಎಂಬ ನಡುಕಟ್ಟು, ಸತ್ಯ ಎಂಬ ಬೆಲ್ಟ್ ಬಗ್ಗೆ ನಾವು ಧ್ಯಾನಿಸಿದೆವು. ಈ ದಿನ ಮತ್ತೊಂದು ಶ್ರೇಷ್ಠವಾದ ದೇವರಿಂದ ಅನುಗ್ರಹಿಸಲ್ಪಟ್ಟ ಶಸ್ತ್ರಾಸ್ತ್ರ, ಆಯುಧಗಳು, ಯುದ್ಧ ಭೂಮಿಯಲ್ಲಿರುವ ಸೈನಿಕನು ಆತ್ಮೀಕವಾದ ಹೋರಾಟದಲ್ಲಿ ನಾವು ಬಳಸಬೇಕಾದಂಥ ಮತ್ತೊಂದು ಆಯುಧ ನೀತಿ ಎಂಬ ರಕ್ಷಾ ಕವಚ. ನಮ್ಮ ಶರೀರವನ್ನ ಕಾಪಾಡಿಕೊಳ್ಳಲು ನೀತಿ ಎಂಬ ರಕ್ಷಣೆಯ ಕವಚವನ್ನ ಧರಿಸಿಕೊಳ್ಳಬೇಕು. ನೆನ್ನೆ ಹೇಳಿದ ಹಾಗೆ ಅನೇಕ ಪ್ರಧಾನ ಮಂತ್ರಿಗಳು ಜನರನ್ನ ಸಂಧಿಸುವಾಗ ಯಾರಾದ್ರೂ ಗುಂಡಿಟ್ಟು ಅವರನ್ನು ಕೊಲ್ಲಬಹುದು ಎಂಬ ಒಂದು ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಕವಚವನ್ನ ಧರಿಸಿಕೊಂಡಿರುತ್ತಾರೆ. ಬುಲೆಟ್ ಪ್ರೂಫ್ ಅಂತ, ವಾಟರ್ ಪ್ರೂಫ್, ಬುಲೆಟ್ ಪ್ರೂಫ್. ಏನು ಒಡೆದರೂ, ಬುಲೆಟ್ ಹೋದ್ರೂ ಸಹ ಅದನ್ನು ತೂರಿ ಒಳಗಡೆ ಹೋಗಲು ಸಾಧ್ಯವಾಗದಂತೆ ಆ ಕವಚ ಅವರನ್ನು ಕಾಪಾಡುತ್ತದೆ. ಆದರೆ ನಾವು ಚಿನ್ನ, ಬೆಳ್ಳಿ, ಬಂಗಾರ, ಕಬ್ಬಿಣದಿಂದ ಮಾಡಿದ ಕವಚವನ್ನ ಧರಿಸಬೇಕಾಗಿಲ್ಲ. ನೀತಿ, ದೇವರ ನೀತಿ, ದೈವಿಕ ನೀತಿ ಎಂಬ ಕವಚ ನಮಗೆ ರಕ್ಷಣೆಯ ಕವಚವಾಗಿ ಮಾರ್ಪಾಡಾಗಬೇಕು. ನೀತಿ ಅಂದರೆ ಏನು? ನನ್ನ ಸ್ವಂತ ಸತ್ಕಾರ್ಯಗಳು, ನನ್ನ ಒಳ್ಳೆಯ ಕಾರ್ಯಗಳಿಂದ ನನಗೆ ದೊರಕುವ ರಕ್ಷಣೆ ಅಲ್ಲ, ಬದಲಿಗೆ ದೇವರ ನೀತಿಯಿಂದ ನನಗೆ ದೊರಕುವಂತ ಉಚಿತವಾದ ಕೃಪೆ, ಉಚಿತಾರ್ಥವಾದ ವರದಾನ, ಅದು ದೇವರ ನೀತಿಯಾಗಿದೆ. ಹೇಗೆಂದರೆ, ಈಗ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುತ್ತೇವೆ, ಕೊಲೆ ಮಾಡಬೇಡ, ಕೊಲೆ ಮಾಡಿದರೆ ಅವನನ್ನು ಕಲ್ಲೆಸೆದು ಕೊಲ್ಲಬೇಕು, ಇದನ್ನು ಮಾಡಬೇಡ, ಇದನ್ನು ಮಾಡಬೇಕು, ಇದನ್ನು ಮಾಡಿದರೆ ಇಂಥ ಶಿಕ್ಷೆ, ಇದನ್ನು ಮಾಡದಿದ್ದರೆ ಇಂಥ ಆಶೀರ್ವಾದ ಎಂದು. ನಮ್ಮ ಕಾರ್ಯಗಳ ಮೇಲೆ ಆಶೀರ್ವಾದದ ಅನುಗ್ರಹ ಅಲ್ಲಿ ಲಭಿಸ್ತಾ ಇತ್ತು. ಇದನ್ನು ಮಾಡದಿದ್ದಾಗ ಅದು ಅವನಿಗೆ ಶಾಪವಾಗಿ ಪರಿಣಮಿಸ್ತಾ ಇತ್ತು. ನಮ್ಮ ಸ್ವಂತ ಸತ್ಕಾರ್ಯಗಳಿಂದ ಅವರು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿತ್ತು. ಆದರೆ ದೇವರ ನೀತಿ ಎಂದರೆ ನನ್ನ ಸ್ವಂತ ಸತ್ಕಾರ್ಯಗಳಿಂದಲ್ಲ, ನನ್ನ ದಾನ ಧರ್ಮ, ನನ್ನ ಉಪವಾಸ, ನನ್ನ ಪ್ರಾರ್ಥನೆ, ನನ್ನ ಜಪ ತಪ, ನನ್ನ ಕಾರ್ಯಗಳಿಂದಲ್ಲ, ದೇವರ ಕರುಣೆಯಿಂದಲೇ, ದೈವಾನುಗ್ರಹದಿಂದಲೇ ನಾನು ರಕ್ಷಣೆ ಎಂಬ ಕವಚವನ್ನ ಧರಿಸಿಕೊಂಡಿದ್ದೇನೆ. ದೇವರ ನೀತಿಯಿಂದ ನಾನು ಪರಿಶುದ್ಧನಾಗಿದ್ದೇನೆ ಎಂಬ ಒಂದು ಸತ್ಯ ನಮಗೆ ಮನದಟ್ಟಾಗಬೇಕು. ಜೆರುಸಲೇಮ್ ಮಹಾದೇವಾಲಯಕ್ಕೆ 2 ವ್ಯಕ್ತಿಗಳು ಪ್ರಾರ್ಥನೆ ಮಾಡಲು ಬರುವುದನ್ನು ನಾವು ನೋಡುತ್ತೇವೆ. ಒಬ್ಬನು ಫರಿಸಾಯ, ಮತ್ತೊಬ್ಬ ಸುಂಕ ವಸೂಲಿಗಾರ. ಫರಿಸಾಯನು ತನ್ನ ಸತ್ಕಾರ್ಯಗಳನ್ನ ಹೇಳಲು, ತನ್ನ ನೀತಿಯ ಕೆಲಸಗಳನ್ನ ಹೇಳಲು ಪ್ರಾರಂಭ ಮಾಡಿದ. ನಾನು ವಾರಕ್ಕೆ 2 ದಿನ ಉಪವಾಸ ಮಾಡ್ತೇನೆ, ದಾನ ಧರ್ಮ ಮಾಡ್ತೇನೆ, ದಶಾಂಶ ಕೊಟ್ಟಿದ್ದೇನೆ, ನಾನು ಆ ಸುಂಕ ವಸೂಲಿಗಾರನಂತೆ ಪಾಪಿಷ್ಟನಲ್ಲ ಎಂದು ತನ್ನದೇ ಆದ ಸತ್ಕಾರ್ಯಗಳನ್ನು ಹೇಳಿ ದೇವರ ಮುಂದೆ ಅಹಂ ಪಟ್ಟುಕೊಂಡ. ದೇವರ ಮುಂದೆ ಅಹಂಕಾರ ಇರಬಾರದು. ಎಲ್ಲವೂ ದೇವರು ಕೊಟ್ಟ ವರ, ದೇವರ ಕೃಪೆ, ದೇವರ ಕರುಣೆ, ದೇವರ ದಯೆ. ನನಗಾಗಿ ಕಲ್ವಾರಿ ಶಿಲುಬೆ ಮೇಲೆ ನನ್ನ ಪಾಪಗಳನ್ನು ಹೊತ್ತು ಯೇಸು ಬಲಿಯಾಗಿ ಅವರ ರಕ್ತದಿಂದ ನನ್ನನ್ನು ಶುದ್ಧೀಕರಿಸಿ, ಅವರ ಆತ್ಮರಿಂದ ಅಭಿಷೇಕಿಸಿ, ದೇವರ ರಾಜ್ಯಕ್ಕೆ ಬಾಧ್ಯಸ್ಥರನ್ನಾಗಿ, ಪಾಪಿಯಾದ ನನ್ನನ್ನು ಪರಿಶುದ್ಧನನ್ನಾಗಿ, ನೀತಿವಂತನನ್ನಾಗಿ ಮಾರ್ಪಡಿಸಿದ್ದು ದೇವರ ಯೇಸುವಿನ ಶಿಲುಬೆ ಮರಣದ ಶಕ್ತಿ ಎಂದು. ಆ ದೈವಿಕ ನೀತಿಯನ್ನ ನಾವು ನಂಬಿ ಅದನ್ನ ಕವಚವಾಗಿ ಧರಿಸಿಕೊಂಡಾಗ
ಶತ್ರುಗಳ ಸಂಹಾರದಿಂದ ನಾವು ರಕ್ಷಣೆಯನ್ನ ಹೊಂದಿಕೊಳ್ಳುತ್ತೇವೆ. ಆದ ಕಾರಣ ದೇವರ ವಾಕ್ಯ ಹೇಳುತ್ತೆ, ಯಾವುದೇ ಸತ್ಕಾರ್ಯ ಸಂಪಾದನೆ ಇಲ್ಲದಿದ್ದರೂ ಅಧರ್ಮಿಯನು ಸದ್ಧರ್ಮಿಯನ್ನಾಗಿ ಮಾಡುವ ದೇವರು. ಯಾರ ಪಾಪಗಳು ಪರಿಹಾರವಾಗಿದೆಯೋ ಅವರು ಭಾಗ್ಯವಂತರು. ಯಾರ ಅಪರಾಧಗಳನ್ನು ದೇವರು ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲವೋ ಅಂಥವರು ಧನ್ಯರು. ಕಾರಣ ಅವರು ದೇವರ ನೀತಿಗೆ ಒಳಪಟ್ಟಿದ್ದಾರೆ. ಇವತ್ತು ಯೇಸುವಿನ ಎಡಗಡೆ ಮತ್ತು ಬಲಗಡೆ ಇಬ್ಬರು ಕಳ್ಳರನ್ನ ಶಿಲುಬೆಗೆ ಜಡಿಯಲಾಗಿತ್ತು. ಆ ಬಲಗಡೆ ಇದ್ದಂಥ ಕಳ್ಳ ಜೀವಮಾನವಿಡೀ ಕಳ್ಳತನ ಮಾಡಿ, ಕೆಟ್ಟ ಕೆಲಸ ಮಾಡಿ, ಅವನು ಕ್ರೂರಿ ಎನಿಸಿಕೊಂಡು ಶಿಲುಬೆಯ ಮರಣಕ್ಕೆ ಒಳಗಾಗುವಷ್ಟರ ಮಟ್ಟಿಗೆ ತಪ್ಪಾದ ಕಾರ್ಯಗಳನ್ನ ಮಾಡಿದ್ದರೂ ಸಹ ತನ್ನ ಸ್ವಂತ ಕಾರ್ಯಗಳಿಗೆ ಪಶ್ಚಾತ್ತಾಪ ಪಟ್ಟು ದೇವರ ನೀತಿಯ ಕಾರ್ಯ ಅಂದರೇನು, ಏಸು ರಕ್ಷಕ, ಏಸು ಲೋಕೋದ್ಧಾರಕ ಎಂದು ನಾನು ನಂಬುತ್ತೇನೆ, ನನ್ನನ್ನು ನೆನಪಿಗೆ ತಂದುಕೊಳ್ಳಿ ಎಂದು ಯೇಸುವನ್ನು ಆಶ್ರಯಿಸಿಕೊಂಡ ಕಾರಣ ಅವನ ಅನೀತಿಗಳೆಲ್ಲ ಪರಿಹರಿಸಲ್ಪಟ್ಟವು. ದೇವರ ನೀತಿ ಅಂದರೆ ದೇವರ ಕಾರ್ಯವನ್ನು ಅವನು ನಂಬಿದ ಕಾರಣ ದೇವರ ನೀತಿ ಅವನಲ್ಲಿ ಕಾರ್ಯ ಮಾಡಿ ಅವನು ನಿತ್ಯ ಜೀವಕ್ಕೆ ಬಾಧ್ಯಸ್ಥನಾದ. ಆದರೆ ಎಡಗಡೆಯ ಕಳ್ಳ ಆ ದೇವರ ನೀತಿಯನ್ನ ಆಶ್ರಯಿಸಿಕೊಳ್ಳಲು ಮನಸ್ಸಿಲ್ಲದೆ ಅದರಿಂದ ಅವನು ರಕ್ಷಣೆಯನ್ನು ಹೊಂದಿಕೊಳ್ಳಲಾರದೆ, ರಕ್ಷೆ ಪಡೆದುಕೊಳ್ಳಲಾರದೆ ಅವನು ನರಕಾಗ್ನಿಗೆ ತುತ್ತಾದ. ಆದ ಕಾರಣ ಇವತ್ತು ನಮ್ಮ ಸ್ವಂತ ಸತ್ಕಾರ್ಯಗಳಲ್ಲ, ದೇವರ ನೀತಿ ಯೇಸು ಕ್ರಿಸ್ತರ ರಕ್ತದಿಂದ, ಯೇಸು ಕ್ರಿಸ್ತರ ಶಿಲುಬೆ ಮರಣದಿಂದಲೇ ನನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಾನು ದೇವರೊಂದಿಗೆ ಸತ್ ಸಂಬಂಧವನ್ನ ಪಡೆದುಕೊಂಡಿದ್ದೇನೆ. ಅಬ್ರಹಾಮನು ದೇವರು ಕರೆದಾಗ ಅವರ ಕರೆಗೆ ಹೋಗೊಟ್ಟು ನಂಬಿ ನಡೆದನು. ಅವನ ನಂಬಿಕೆಯನ್ನ ದೇವರು ನೀತಿ ಎಂದು ಪರಿಗಣಿಸಿದರು. ಅವನ ನಂಬಿಕೆಯನ್ನ ದೇವರು ಸತ್ಸಂಬಂಧದಲ್ಲಿ ಇರಿಸಿದರು. ರೋಮ 5:1 ನಾವು ನೋಡುತ್ತೇವೆ, ನಾವು ಯೇಸು ಕ್ರಿಸ್ತರನ್ನ ವಿಶ್ವಾಸಿಸುವುದರ ಮೂಲಕ, ಯೇಸುವಿನ ರಕ್ತಧಾರೆಯಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರುವುದರ ಮೂಲಕ ನಾವು ದೇವರೊಡನೆ ಸರಿಯಾದ ಸತ್ಸಂಬಂಧವನ್ನು ನಾವು ಪಡೆದುಕೊಂಡಿದ್ದೇವೆ. ಕರ್ತರಾದ ಯೇಸುವೆ, ಸಮಯದಲ್ಲಿ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸಿದ್ದೇನೆ. ನೀವಾದರೂ ಮೊದಲು ದೇವರ ರಾಜ್ಯಕ್ಕಾಗಿ ಅವರ ನೀತಿಗಾಗಿ ತವಕ ಪಡಿರಿ, ಉಳಿದುದೆಲ್ಲವೂ ನಿಮಗೆ ಸೇರಿಸಿ ಕೂಡಿಸಿ ಕೊಡಲಾಗುವುದು ಎಂಬಂತೆ ದೇವರ ನೀತಿ ನಮ್ಮಲ್ಲಿ ಕಾರ್ಯ ಮಾಡುವಂತೆ ದೇವರ ನೀತಿ ಎಂಬ ರಕ್ಷಣೆಯ ಕವಚ ನಮ್ಮ ಸುತ್ತಲೂ ಬೇಲಿಯಾಗಿ ಆ ರಕ್ತದ ಕೋಟೆಯ ಸಂರಕ್ಷಣೆಗೆ ನಮ್ಮೊಬ್ಬೊಬ್ಬರನ್ನ ಸಮರ್ಪಣೆ ಮಾಡುತ್ತೇನೆ. ಯಾವ ಉಪದ್ರವ, ಯಾವ ಪೀಡೆ, ಯಾವ ಕೆಡುಕು ನಿನ್ನ ಗೂಡಾರದ ಬಳಿ ಸುಳಿಯಲಾರದು ಎಂಬಂತೆ ಆ ನೀತಿಯ ರಕ್ಷಾ ಕವಚ ನಮ್ಮಲ್ಲಿ ಇರುವ ಕಾರಣ ಯಾವ ರೋಗ ರುಜಿನದ ದುಷ್ಟ ದುರಾತ್ಮಗಳು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸಲು ಸಾಧ್ಯವಿಲ್ಲ. ಯೇಸುವಿನ ನಾಮದಲ್ಲಿ ಅವೆಲ್ಲವೂ ನಿಷ್ಕ್ರಿಯವಾಗಲಿ. ನೀತಿಯ ರಕ್ಷಾ ಕವಚವನ್ನು ಧರಿಸಿಕೊಂಡು ವಿಶ್ವಾಸದ ಹೋರಾಟದಲ್ಲಿ ಜಯಶಾಲಿಯಾಗಲು ಪವಿತ್ರಾತ್ಮರು ನಮ್ಮಲ್ಲಿ ಅಭಿಷೇಕವಾಗಿ ಕಾರ್ಯ ಮಾಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.